1.5 ವರ್ಷ ಮಗುನ್ನ ಗಂಟ್ಲಲ್ಲಿ ಅನ್ನ ಸಿಕ್ಕಾಕೊಂಡಿದೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಆ ಮಗು ಹಾಸ್ಪಿಟ್ಲ್ ಬರಕ್ಕಿಂತ ಮುಂಚೆನೆ ತೀರೋಗಿರುತ್ತೆ. ಸೊ ಅಕ್ಕಪಕ್ಕದಲ್ಲಿರೋರಿಗೂ ಪೊಲೀಸರು ಕೂಡ ಈ ಸಾವಿನಲ್ಲಿ ಡೌಟ್ ಬರುತ್ತೆ. ಯಾಕಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿರುವಂತಹ ವ್ಯಕ್ತಿ ಮಗುವಿನ 2ನೇ ತಂದೆ. ಈ ಮಗುಗೆ 3 ತಿಂಗಳು ಇರುವಾಗ್ಲೇ ಈ ಮಗುವಿನ ಮೊದಲನೇ ತಂದೆ ತೀರೋಗಿರ್ತಾನೆ. ಈ ಅಖಿಲ ಅನ್ನುವಂತಹ ತಾಯಿ ಏನ್ ಮಾಡ್ತಾಳೆ, 2ನೇ ಮದುವೆ ಆಗ್ತಾಳೆ. ಈ 1 ವರ್ಷದ ಮಗು ಅದೇನ್ ಡಿಸ್ಟರ್ಬ್ ಮಾಡ್ತೋ ಇವರಿಬ್ಬರಿಗೆ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿದಾಗ್ಲೇ ಗೊತ್ತಾಗುತ್ತೆ, ಬಲವಂತವಾಗಿ ಅನ್ನನ ತುರ್ಕಿ ನೀರು ಕೂಡ ಕೊಡದೆ ಆ ಮಗುನ ಸಾಯಿಸಿದ್ದಾರೆ ಅಂತ. ಹಾಗಾದ್ರೆ ಆ ಮಗು ಬರೀ ಉಸಿರುಗಟ್ಟಿ ಮಾತ್ರ ಸತ್ತಿದೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ನ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ್ಲೇ ಗೊತ್ತಾಗುತ್ತೆ, ಈ ಅಯೋಗ್ಯ ರಾಕ್ಷಸರು ಇಬ್ರು ಸೇರ್ಕೊಂಡು ಆ 1.5 ವರ್ಷದ ಎಳೆ ಕಂದಮ್ಮಂಗೆ 51 ಕಡೆ ಇಂಟರ್ನಲ್ ಇಂಜುರಿ ಮಾಡಿ ಆ ಮಗುನ ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ ಅಂತ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂತಹ ಕೇರಳ ಮಲಯಾಳಿ ಪೀಪಲ್ ಗಳಿಗೆ 2 ವಾರಕ್ಕಿಂತ ಮುಂಚೆನೆ ಈ ಮಗು ವೈರಲ್ ಆಗಿತ್ತು. ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಒಬ್ಬ ಲೋಕಲ್ ಯೂಟ್ಯೂಬರ್ ಈ ಮಗುವನ್ನ ಇಂಟರ್ವ್ಯೂ ಮಾಡಿರ್ತಾನೆ. ಇಂಟರ್ವ್ಯೂ ಮಾಡಿದಾಗ್ಲೇ ಆ ಮಗು 2 ಕೈಗಳನ್ನು ಕೂಡ ಮುರ್ಕೊಂಡಿತ್ತು. ಆ ಯೂಟ್ಯೂಬರ್ ಆ ತಾಯಿ ಹತ್ರ ಕೇಳ್ತಾನೆ ಏನಾಗಿತ್ತು ಅಂತ. ಅದಕ್ಕೆ ಅವಳು ನಗಾಡ್ಕೊಂಡ ಹೇಳ್ತಾಳೆ, 2 ಕೈ ಕೂಡ ಸೈಕಲ್ ಇಂದ ಬಿದ್ದು ಇವ್ನು ಮುರ್ಕೊಂಡಿದ್ದಾನೆ ಅಂತ. ಆದ್ರೆ ಒಬ್ಬ ಫಾಲೋವರ್ ಆ ವಿಡಿಯೋಗೆ ಕಮೆಂಟ್ ನ ಮಾಡಿರ್ತಾನೆ, 2 ಕೈಗಳು ಒಟ್ಟಿಗೆ ಮುರಿಯಕ್ಕೆ ಹೇಗೆ ಸಾಧ್ಯ ಅಂತ. ಆದ್ರೆ ಆ ಟೈಮಲ್ಲೂ ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ, ಪಾಪ ಆ ಮಗು ಅಷ್ಟು ಚಿತ್ರಹಿಂಸೆ ಪಡ್ತಾ ಇದೆ ಅಂತ. ಆದ್ರೆ ಕೇರಳ ಪೊಲೀಸ್ ಈ ಸಾವಲ್ಲಿ ಏನೋ ಡೌಟ್ ಇದೆ ಅಂತ ಹೇಳ್ಬಿಟ್ಟು ಗಂಭೀರವಾಗಿ ತಕೊಂಡು ಇನ್ವೆಸ್ಟಿಗೇಷನ್ ಮಾಡಿದಕ್ಕೆ ಈ ನರ ರಾಕ್ಷಸರು ಇಬ್ರು ಕೂಡ ಈಗ ಜೈಲಲ್ಲಿ ಇದ್ದಾರೆ. ಆದ್ರೆ ಅವ್ರಗಳಿಗೆ ಅಷ್ಟು ತೆವಲು ಅನ್ನೋದು ಇದ್ದಿದ್ರೆ ಆ ಮಗುನ ರೋಡಲ್ಲಿ ಬಿಟ್ಟಿದ್ರೆ ಕೂಡ ಹಾದಿಲಿ ಬೀದಿಲಿ ಹೋಗೋರು ಆ ಮಗುನ ಎತ್ತಿ ಸಾಕ್ತಾ ಇದ್ರು. ನಿಮ್ಮ 2 ನಿಮಿಷ ಸುಖಕ್ಕೆ 1.5 ವರ್ಷದ ಎಳೆ ಕಂದಮ್ಮನ ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ ಈ ಪಾಪಿಗಳಂತಾನೆ ಹೇಳ್ತೀನಿ. ಈ 1.5 ವರ್ಷದ ಮಗುನ ಕತೆ ಕೇಳಿದ್ರೆ ಎಂತವ್ರಿಗೂ ಕೂಡ ಕರಳು ಕಿತ್ತು ಬರುತ್ತೆ. ಇಂಥ ನರ ರಾಕ್ಷಸರು ಇರುವಂತಹ ಈ ಪ್ರಪಂಚಕ್ಕೆ ಮತ್ತೆ ಹುಟ್ಟಿ ಬರಬೇಡ ಕಂದ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿದೀನಿ. ಟಾಟಾ, ಟೇಕ್ ಕೇರ್.